ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ಸರ್. ಈಗ ನೀವು ಪುಸ್ತಕ ತಾಂಬೂಲ ಅಂತ ಹೇಳಿ ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ದೀರಿ. ಸುಮಾರು ಒಂದು 4 ವರ್ಷ ಆಗಿರಬೇಕು ಅಂತ ಅನ್ಕೊಳ್ತೀನಿ. ಹೌದು ಸರ್, ಹೌದು. ಈ ಪುಸ್ತಕ ತಾಂಬೂಲ ಅಂದರೆ ಏನು, ಯಾವುದಕ್ಕೋಸ್ಕರ ಈ ಪುಸ್ತಕ ತಾಂಬೂಲನ ಶುರು ಮಾಡಿದ್ರಿ, ಮತ್ತು ಎಷ್ಟು ಜನಕ್ಕೆ ಈ ಪುಸ್ತಕ ತಾಂಬೂಲನ ಯಾವ್ಯಾವ ದಿಶೆಗಳಲ್ಲಿ ಕೊಡ್ತಾ ಇದ್ದೀರಾ? ಏನು ಸರ್ ಪುಸ್ತಕ ತಾಂಬೂಲ ಅಂದರೆ ಏನು? ಸರ್, ಇದಕ್ಕೆ ಒಂದು ಹಿನ್ನೆಲೆ ಇದೆ. ನಾನು ವಾಸ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ. ಅಲ್ಲಿ ಅದು ಮೆಟ್ರೋಪಾಲಿಟನ್ ಸಿಟಿ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಎಲ್ಲ ಭಾಷೆಯ ಜನರು ಕೂಡ ಅಲ್ಲಿ ಬಂದು ಸೇರ್ತಾರೆ. ಹಾಗಾಗಿ ಕನ್ನಡದ ಒಂದು ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಲ್ಲೂ ಉಂಟಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಬದುಕಬೇಕು ಅಂತಂದರೆ ಯಾವ ಭಾಷೆ, ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಈ ಥರ ಮರಾಠಿ, ಈ ಥರ ಯಾವ ಭಾಷೆಗಳನ್ನು ಮಾತಾಡಿದ್ರೂ ಕೂಡ ಅಲ್ಲಿ ಹೇಗೋ ನೀವು ಸರ್ವೈವ್ ಆಗಿಬಿಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ಕನ್ನಡದ ಒಂದು ಇದು ಕಡಿಮೆ ಆಗ್ತಾ ಇದೆಯಾ, ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆಯಾ ಅಂತ ಅನ್ಸೋಕ್ಕೆ ಶುರುವಾಯಿತು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಹಾಗೆ ಈ ಇಂಟರ್ನೆಟ್ಗಳು, ಈ ಥರ ಮಾಧ್ಯಮಗಳು ಪ್ರಭಾವ ಜಾಸ್ತಿ ಆಗ್ತಾ ಇರೋದ್ರಿಂದ ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ನನ್ನ ಗಮನಕ್ಕೆ, ಮೇಲ್ನೋಟಕ್ಕೆ ಬಂದಿದ್ದು. ಮೂಲತಃ ನಾನೊಬ್ಬ ಓದ್ತೀನಿ. ಸಾಕಷ್ಟು ಪುಸ್ತಕಗಳ ಸಂಗ್ರಹ ನನ್ನಲ್ಲಿ ಇದೆ. ಹಾಗಾಗಿ ಓದೋ ಅಭ್ಯಾಸ ನನ್ನಲ್ಲಿ ಇದೆ, ಓದ್ತೀನಿ. ಹೀಗೆ ಒಂದು ದಿನ ಸುಮಾರು ವರ್ಷಗಳ ಕೆಳಗೆ ನಾನು ನನ್ನ ಸ್ನೇಹಿತರದ್ದೊಂದು ಮದುವೆಗೆ ಹೋಗಬೇಕಾಗಿತ್ತು, ಹೋಗಿದ್ದೆ. ಆವಾಗ ಅವ್ರಿಗೆ ಕೊಡುಗೆ ಏನು ಕೊಡೋದು ಅಂತ ಪ್ರಶ್ನೆ ಬಂತು. ಕೊಡುಗೆ ಏನು ಕೊಡೋದು ಅಂತ ಬಂದಾಗ ದುಡ್ಡು ಕೊಡೋದಾ ಅಥವಾ ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಡೋದಾ, ಆ ವಸ್ತು ಅವ್ರಿಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ, ಏನು ಎತ್ತ, ಈ ಥರದ್ದೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರ್ತಾಯಿತ್ತು. ಆಮೇಲೆ ಎಷ್ಟೋ ಮದುವೆಗಳಿಗೆ ನಾನು ಹೋದಾಗ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಅವ್ರಿಗೆ ನಾವು ದುಡ್ಡು ಕೊಡೋ ಅಷ್ಟು ಇದು ಅವಶ್ಯಕತೆಯೂ ಇರ್ತಿರ್ಲಿಲ್ಲ. ಸಾಕಷ್ಟು ಸ್ಥಿತಿವಂತರು ಕೂಡ ಇರ್ತಿದ್ರು. ಅಂಥವ್ರಿಗೆ ನಾವೇನು ಕೊಡ್ಬೋದು? ಆವಾಗ ನನಗೆ ಯೋಚನೆ ಬಂದಿದ್ದು, ಒಂದು ಪುಸ್ತಕ ಕೊಡೋಣ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಕೊಡೋಣ ಅಂತ ಅನ್ನಿಸ್ತು. ಸೊ ಶುರು ಮಾಡಿದೆ. ಹೀಗೆ ನಾನು ಅದು ಯಾವ ಮಟ್ಟಕ್ಕೆ ಬೆಳೀತು ಅಂತಂದರೆ, ಸುನಿಲ್ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದ ಅಂತಂದರೆ, ಸುನಿಲ್ ನಿಮ್ಗೆ ಯಾವ ಪುಸ್ತಕ ಕೊಟ್ಟ ಅಂತ. ಆ ಥರ ನನ್ನ ಬಗ್ಗೆ ಒಂದಷ್ಟು, ಇವನು ಕನ್ನಡದ ಬಗ್ಗೆ ಸಾಕಷ್ಟು ವಿಶ್ವಾಸ ಇಟ್ಕೊಂಡಿದ್ದಾನೆ, ಅಭಿಮಾನ ಇಟ್ಕೊಂಡಿದ್ದಾನೆ, ಸುನಿಲ್ ಅಂತಂದರೆ ಎಲ್ಲೋ ಒಂದು ಕಡೆ ಅವನು ಒಂದು ಪುಸ್ತಕನ ಕೊಡ್ತಾನೆ ಅನ್ನೋ ಒಂದು ಇದು ಎಲ್ಲರಲ್ಲೂ ಬಂತು. ಆಮೇಲೆ ಹಾಗೆಯೇ ಹೊಸ ವ್ಯಕ್ತಿಗಳ ಪರಿಚಯ ಆದಾಗ ಕೂಡ ನಾನು ಅವ್ರಿಗೆ ಒಂದು ಕನ್ನಡ ಪುಸ್ತಕವನ್ನು ಕೊಡುವುದರ ಮೂಲಕ ಅವರ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಅದು ಇವತ್ತಿಗೂ ಕೂಡ ಅದು ಇದೆ. ಇವಾಗ ನೀವು ನೋಡಿರ್ಬೋದು, ನಿಮಗೂ ಕೂಡ ಒಂದು ಪುಸ್ತಕವನ್ನು ಕೊಟ್ಟೆ ನಾನು ನಿಮ್ಮನ್ನು ಆಹ್ವಾನ ಮಾಡಿದೆ. ಸೊ ಈ ಥರದ ಒಂದು ಇದು ಬೆಳೆಸ್ಕೊಂಡು ನಾನು ಬಂದೆ. 4 ವರ್ಷಗಳ ಹಿಂದೆ ಏನಾಯಿತು, ನಾನು ಯಾಕೆ ಕನ್ನಡ ರಾಜ್ಯೋತ್ಸವ ಎಲ್ಲ ಕಡೆಗಳಲ್ಲೂ ಆಚರಣೆ ಮಾಡ್ತಾರೆ, ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ಶಾಲೆಗಳಲ್ಲಿ ಆಚರಣೆ ಮಾಡ್ತಾರೆ, ಒಂದಲ್ಲ ಒಂದು ಏರಿಯಾದಲ್ಲಿ ಆಚರಣೆ ಮಾಡ್ತಾರೆ. ಹೇಗಾದರೂ ಮಾಡಿ ಈ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ತಿಂಗಳು ಏನಾದರೂ ಮಾಡಬೇಕಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಬಂತು. ಹೇಗಿದ್ದರೂ ನನಗೆ ಓದುವ ಅಭ್ಯಾಸ ಇತ್ತು, ಸಾಕಷ್ಟು ಪುಸ್ತಕಗಳ ಸಂಗ್ರಹ ನನ್ನಲ್ಲಿ ಇತ್ತು. ಮತ್ತು ನಾನು ಪ್ರತಿ ತಿಂಗಳು ಕೂಡ ನನ್ನ ಸಂಪಾದನೆಯಲ್ಲಿ ಕನಿಷ್ಠ ಪಕ್ಷ ಒಂದು 5-6 ಪುಸ್ತಕಗಳನ್ನಾದರೂ ನಾನು ತೆಗೆದುಕೊಳ್ತೀನಿ. ಮತ್ತು ಎಷ್ಟೋ ಪುಸ್ತಕಗಳು ನನಗೆ ಕೊಡುಗೆಯಾಗಿ ಕೂಡ ಬಂದಿರುತ್ತೆ. ಅವಾಗ ಅನಿಸಿದ್ದೇನೆ, ಯಾಕೆ ನನ್ನ ಹತ್ರ ಇರುವ ಪುಸ್ತಕಗಳನ್ನು ಮತ್ತೊಬ್ಬರೂ ಕೂಡ ಓದಬಾರ್ದು, ಅವ್ರಿಗೆ ನಾನು ಅದನ್ನು ಕೊಡುವುದರ ಮೂಲಕ ಅವರಲ್ಲಿ ಓದುವ ಒಂದು ಇದನ್ನು ಯಾಕೆ ತರಬಾರ್ದು ಅಂತ ಅನ್ನಿಸ್ತು. ಆವಾಗ ಶುರು ಹಚ್ಕೊಂಡಿದ್ದೆ ಈ ಪುಸ್ತಕ ತಾಂಬೂಲ ಅನ್ನುವಂತಹ ಒಂದು ಪರಿಕಲ್ಪನೆ. ಇದು ಮೊದಲ ಬಾರಿಗೆ ಶುರುವಾಗಿದ್ದು 2017ರಲ್ಲಿ. ಆ್ಯಕ್ಚುಲಿ ಇದನ್ನು ಪ್ರತಿನಿತ್ಯವೂ ಕೊಡಬೇಕು ಅಂತ ಮಾಡಿದ್ದು ಮಾತ್ರ 2018ರಿಂದ. 2018 ನವೆಂಬರ್ 1ನೇ ತಾರೀಕಿಂದ ನಾನು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಇಡೀ ತಿಂಗಳು ಒಂದೊಂದು ದಿನ ಒಬ್ಬೊಬ್ಬರಿಗೆ ಕನ್ನಡ ಪುಸ್ತಕವನ್ನು ನಾನು ಕೊಡ್ತಾ ಬಂದೆ. ಇವತ್ತಿಗೂ ಅದು ಮುಂದುವರ್ಕೊಂಡು ಬರ್ತಾ ಇದೆ. ನೀವು ಕೇಳ್ಬೋದು, ನೀವು ಯಾರಿಗೆ ಕೊಡ್ತೀರಿ, ನೀವು ಹೇಗೆ ಹುಡುಕ್ತೀರಿ ಅಂತ. ಬಹಳ ವಿಶೇಷ ಅಂತಂದರೆ, ನಾನು ಪುಸ್ತಕಗಳನ್ನು ಕೊಡೋದು, ಇವಾಗ ನಾನು ಹೋಗ್ತಾ ಇರ್ತೀನಿ,
ಕಾರಲ್ಲೋ ಅಥವಾ ಸ್ಕೂಟ್ರಲ್ಲೋ ಹೋಗ್ತಿರ್ಬೇಕಾದ್ರೆ ಒಂದು ಆಟೋ ನೋಡ್ತೀನಿ. ಆ ಆಟೋದಲ್ಲಿ ಒಂದಷ್ಟು ಬಹಳಷ್ಟು ಆಕರ್ಷಕವಾಗಿರುವಂತಹ ಬರಹಗಳು ಕಾಣುತ್ತೆ. ಮತ್ತೆ ಆಟೋದಲ್ಲಿ ಒಂದು ದೊಡ್ಡ ಕನ್ನಡದ ಬಾವುಟವನ್ನು ಹಾಕ್ಕೊಂಡಿರ್ತಾರೆ. ಅವ್ರನ್ನ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತೀನಿ. ಏನಪ್ಪ ನಿಮಗೆ ಕನ್ನಡದ ಬಗ್ಗೆ ಇಷ್ಟೊಂದು ಪ್ರೇಮ ಹೇಗೆ ಬಂತು ಏನು ಎತ್ತ ಅಂತೆಲ್ಲ ಪರಿಚಯ ಮಾಡ್ಕೊತೀನಿ. ಪರಿಚಯ ಮಾಡ್ಕೊಂಡ್ಮೇಲೆ ಅವ್ರ ಬಗ್ಗೆ ಹೇಳ್ತಾರೆ. ಕೊನೆಗೆ ನಾನು ಕೇಳ್ತೀನಿ, ಸರ್ ನಿಮಗೆ ಕನ್ನಡದಲ್ಲಿ ಓದುವುದರಲ್ಲಿ ಆಸಕ್ತಿ ಇದೆಯಾ? ಅವರು ಹೌದು ಅಂತ ಹೇಳ್ತಾರೆ. ಆವಾಗ ಸರ್ ನಾನು ಈ ಥರ ಒಂದು ಅಭಿಯಾನ ಮಾಡ್ತಾ ಇದ್ದೀನಿ, ಪುಸ್ತಕ ತಾಂಬೂಲ ಅಂತ. ಕನ್ನಡದ ಓದುಗರಿಗೆ, ಕನ್ನಡದಲ್ಲಿ ಅಭಿಮಾನ ಇರುವಂಥವ್ರಿಗೆ ಒಂದು ಪುಸ್ತಕವನ್ನು ತಾಂಬೂಲವನ್ನಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು. ಸರ್ ಇದಕ್ಕೆ ಎಷ್ಟು ಕೊಡಬೇಕು ಅಂತ ಕೇಳಿದ್ರು ಎಷ್ಟೋ ಜನ. ಇಲ್ಲ ಅದಕ್ಕೇನು ನೀವು ಕೊಡೋದು ಬೇಡ, ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕನ್ನಡವನ್ನು ಪ್ರೀತಿಸಿ ಮತ್ತು ಬೆಳೆಸ್ತಾ ಇರುವಂತಹ ನಿಮ್ಮಂಥವ್ರಿಗೆ ನಾನೊಂದು ಪುಸ್ತಕವನ್ನು ತಾಂಬೂಲವನ್ನಾಗಿ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿ, ಅವರಿಗೆ ನನ್ನ ಅಭಿಯಾನದ ಬಗ್ಗೆ ಮನದಟ್ಟು ಮಾಡಿಸಿ ತಿಳುವಳಿಕೆ ಕೊಟ್ಟು ಆಮೇಲೆ ಪುಸ್ತಕವನ್ನು ತಾಂಬೂಲವನ್ನು ಕೊಡ್ತೀನಿ. ಹೀಗೆ ಆಟೋ ಡ್ರೈವರಿಂದ ಶುರು ಆಯಿತು. ಒಬ್ರಿಗೆ ಕೊಟ್ಟೆ. ಆಟೋ ಡ್ರೈವರ್ ಆಗಿರ್ಬೋದು, ಮತ್ತು ಟೀ ಶಾಪ್ಗಳಲ್ಲಿ ಕೆಲಸ ಮಾಡುವಂತಹ ನೌಕರರಾಗಿರ್ಬೋದು, ಹೋಟೆಲ್ ಮಾಣಿಗಳಾಗಿರ್ಬೋದು, ಮತ್ತು ಎಷ್ಟೋ ಸರಿ ಸಾಕ್ಸ್ ಮಾರೋದಕ್ಕೆ ನಮ್ಮ ಮೆಜೆಸ್ಟಿಕ್ಕು ಅಥವಾ ರೈಲ್ವೆ ಸ್ಟೇಷನು ಈ ಥರ ಸಾಕ್ಸ್ ಮಾಡುವಂತಹ ಹುಡುಗರುಗಳು, ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ತೀನಿ, ಮಾತಾಡಿಸ್ತೀನಿ. ಅವಾಗ ಅವರು ಅದ್ರ ಬಗ್ಗೆ ವಿಚಾರಗಳನ್ನು ಏನು ಓದ್ತಿದ್ದಾರೆ ಏನು ಎತ್ತ ಅಂತೆಲ್ಲ ಕೇಳಿದಾಗ ಅವ್ರ ಬಗ್ಗೆ ಹೇಳ್ತಾರೆ. ಅವಾಗ ಅವ್ರಿಗೊಂದು ಕನ್ನಡ ಪುಸ್ತಕವನ್ನು ತಾಂಬೂಲವನ್ನಾಗಿ ಕೊಡೋದು. ಹಾಗೆ ಸಾಹಿತಿಗಳು, ದೊಡ್ಡರಂಗೇಗೌಡರು, ಮತ್ತು ಮಲ್ಲೇಪುರಂ ಜಿ ವೆಂಕಟೇಶ್ ಅವರು, ಸತ್ಯೇಶ್ ಬೆಳ್ಳೂರವರು, ಕೊಕ್ಕಡ ವೆಂಕಟರಮಣ ಭಟ್ರು, ಹೀಗೆ ಸಾಕಷ್ಟು ವಿದ್ವಾಂಸರಿಗೂ ಕೂಡ ನನ್ನ ಪುಸ್ತಕ ತಾಂಬೂಲವನ್ನು ನಾನು ಕೊಟ್ಟಿದ್ದೀನಿ. ದೊಡ್ಡರಂಗೇಗೌಡರು ಒಂದ್ಸರಿ ನನಗೆ ಬಹುಶಃ 2 ವರ್ಷದ ಹಿಂದೆ ಅನ್ಸುತ್ತೆ, 25ನೇ ತಾರೀಕು ನನ್ನ ಗುರುಗಳು ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು, ಸತ್ಯೇಶ್ ಬೆಳ್ಳೂರವರು. ಅವ್ರಿಗೆ ಪುಸ್ತಕ ತಾಂಬೂಲ ಕೊಡೋದಕ್ಕೆ ಅಂತ ಹೋದಾಗ ಪುಸ್ತಕ ತಾಂಬೂಲ ಕೊಟ್ಟೆ. ಎಂತಹ ಒಂದು ಅದ್ಭುತವಾದ ಆಲೋಚನೆ ಮಾಡ್ತಿದೀಯಪ್ಪ ನೀನು. ಹಿಂದೆ ಒಬ್ಬರು ಜಿ ನಾರಾಯಣ ಅಂತ ಇದ್ರು, ಅವರು ಇದೇ ಥರ ಒಂದು ತಳ್ಳೋ ಗಾಡಿನಲ್ಲಿ ಪುಸ್ತಕಗಳನ್ನು ಇಟ್ಬಿಟ್ಟು ಅವರ ಹುಡುಗರ ಹತ್ರ ಎಲ್ರಿಗೂ ಪುಸ್ತಕ ಹಂಚಿ ಬಂದರು ಅಂತನ್ನೋರು. ನೀನು ಅದೇ ಥರ ಮಾಡ್ತಾ ಇದೀಯ, ನಂಗೆ ತುಂಬ ಖುಷಿ ಆಯಿತು. ಇನ್ನು 5 ದಿನಗಳು ಉಳಿದಿದೆ ನವೆಂಬರ್ ಮುಗಿಯೋದಕ್ಕೆ. ಆದರೆ ನಿನ್ನ ಇನ್ಸ್ಪಿರೇಷನಿಂದ ಇವತ್ತಿಂದ ನಾನು ಒಂದಷ್ಟು ಪುಸ್ತಕಗಳನ್ನು ತಾಂಬೂಲವನ್ನಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಹಾಗೆ ಆಯಿತು. ಹಾಗೆ ಖ್ಯಾತ ಅಂಕಣಕಾರರಾದ ಶ್ರೀವತ್ಸ ಜೋಶಿ ಅವರು ಕೂಡ ನನ್ನ ವಾಟ್ಸಪ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೂ ನನ್ನ ಅಭಿಯಾನದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೆ. ಆವಾಗ ಅವರು ನಿನ್ನ ಪುಸ್ತಕ ತಾಂಬೂಲ ಒಂದು ಒಳ್ಳೆಯ ಅಭಿಯಾನ, ಇದನ್ನು ಮಾಡಿಕೊಂಡು ಹೋಗು ಅಂತ ನನಗೆ ಪ್ರೋತ್ಸಾಹ ನೀಡಿದ್ರು. ಒಂದು ಹಂತದಲ್ಲಿ ನನಗೆ ಬೇಜಾರಾಗಿತ್ತು. ಏನಂತಂದರೆ ಇವ್ನಿಗೇನೋ ಉಪಯೋಗ ಆಗ್ತಾ ಇರ್ಬೋದು, ಇವ್ನಿಗೇನೋ ಅದರಿಂದ ಲಾಭ ಇರ್ಬೋದು ಪುಸ್ತಕ ತಾಂಬೂಲ ಕೊಡ್ತಾ ಇರೋದ್ರಿಂದ ಅಂತ ಸಾಕಷ್ಟು ಜನ ಮಾತಾಡಿದ್ರು. ಆವಾಗ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು. ಆವಾಗ ನಾನು ಶ್ರೀವತ್ಸ ಜೋಶಿ ಅವರಲ್ಲಿ ಹೇಳಿದಾಗ, ನೋಡು, ನಿನ್ನ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀಯಾ, ಇದನ್ನು ಮುಂದುವರ್ಸ್ಕೊಂಡು ಹೋಗು, ಬಿಡಬೇಡ. ಸಾಕಷ್ಟು ಜನ ಇದರಿಂದ ಪ್ರೇರಿತರಾಗ್ತಾರೆ. ನಿನಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬರದೇ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ನಿನ್ನ ಒಂದು ಕೆಲಸಕ್ಕೆ ಒಂದು ಮನ್ನಣೆ ಸಿಗತ್ತೆ. ಸಾಕಷ್ಟು ಜನ ತಾವು ಕೂಡ ಪುಸ್ತಕ ಓದುವಿಕೆನಲ್ಲಿ, ಕನ್ನಡದ ಪ್ರಚಾರ ಮತ್ತು ಪ್ರಸಾರದಲ್ಲಿ, ಅದರ ಒಂದು ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವಲ್ಲಿ ಅವರು ನಿಂತ್ಕೋತಾರೆ, ಮುಂದುವರ್ಸ್ಕೊಂಡು ಹೋಗುವಂಥ ಪ್ರೋತ್ಸಾಹ ಕೊಟ್ಟರು. ಹೀಗೆ ಸಾಕಷ್ಟು ಗಣ್ಯರು ನನ್ನ ಹಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಈ ಪುಸ್ತಕ ತಾಂಬೂಲ ಅಭಿಯಾನವನ್ನು ಮುಂದುವರಿಸ್ಕೊಂಡು ಬರ್ತಾನೆ ಇದ್ದೀನಿ. ಪ್ರತಿನಿತ್ಯ ಒಬ್ಬರನ್ನ ಹುಡುಕ್ತೀನಿ. ನನಗೇನು ಆಲೋಚನೆನೇ ಇರೋದಿಲ್ಲ, ನಾಳೆ ಯಾರು ಪುಸ್ತಕ ಕೊಡಬೇಕು ಅನ್ನೋ ಆಲೋಚನೆ ನನಗೆ ಇವತ್ತು ನಾನು ಮಾಡೋದೇ ಇಲ್ಲ. ನಾಳೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಮನೆಯಿಂದ ಒಂದು ಅರ್ಧ ಗಂಟೆ ಮುಂಚೆ ಹೊರಡ್ತೀನಿ. ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಹೇಗೋ ಸಿಗ್ತಾರೆ. ನಿಮ್ಗೆ ಹೇಗೆ ಸಿಗ್ತಾರೆ ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಹೇಗೋ ಸಿಗ್ತಾರೆ. ಎಷ್ಟೋ ಸಾರಿ ಕನ್ನಡ ಸಾಹಿತ್ಯ ಪರಿಷತ್ ಮುಂದ್ಗಡೆ ಓಡಾಡ್ತಿರ್ತೀನಿ. ಅಲ್ಲಿ ಹಂಗೆ ಓಡಾಡ್ತಿರ್ಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ತೀನಿ. ಯಾರಾದರೂ ಒಳಗಡೆಯಿಂದ, ಲೈಬ್ರರಿಯಿಂದ ಅಥವಾ ಪುಸ್ತಕಾಲಯದಿಂದ ಹೊರಗಡೆ ಬರ್ತಾರೆ, ಅವ್ರನ್ನ ಮಾತಾಡಿಸ್ತೀನಿ, ಪರಿಚಯ ಮಾಡ್ಕೊಳ್ತೀನಿ, ಅವ್ರಿಗೆ ಪುಸ್ತಕ ಕೊಡ್ತೀನಿ.
ಈ ಥರ ಹೀಗೆ ಮಾಡ್ತಾ ಇರೋದ್ರಿಂದ ಇವಾಗ ಯಾವ ಥರ ಆಗಿದೆ ಅಂತಂದ್ರೆ ಎಷ್ಟೋ ಜನ ನನಗೆ ನನ್ನ ನಂಬರ್ನ ತಗೊಂಡು ಕಾಲ್ ಮಾಡ್ತಾರೆ, ಕರೆ ಮಾಡಿಬಿಟ್ಟು ಸರ್ ನೀವು ಪುಸ್ತಕ ನನಗೆ ಕೊಟ್ರಿ, ತುಂಬ ಚೆನ್ನಾಗಿದೆ ಸರ್, ಎಂತಹ ಅದ್ಭುತವಾದ ಪುಸ್ತಕ ಸರ್ ಅಂತ ಹೇಳಿದವರಿದ್ದಾರೆ, ಮೆಚ್ಕೊಂಡಿರೋರಿದ್ದಾರೆ. ಮತ್ತು ಎಷ್ಟೋ ಜನ ಸುನೀಲ್ ನಿಮ್ಮ ಪ್ರೇರಣೆಯಿಂದ ಈ ವರ್ಷ ನಾನು ಕೂಡ ಪುಸ್ತಕ ತಾಂಬೂಲ ಕೊಡ್ತಾ ಇದ್ದೀನಿ, ನಾನು 10 ಜನಕ್ಕೆ ಕೊಟ್ಟೆ, ನಾನು 15 ಜನಕ್ಕೆ ಕೊಟ್ಟೆ, ನನಗೆ 1 ವಾರ ಕಾಲಾವಕಾಶ ಇತ್ತು, ನಾನು 1 ವಾರ ಪುಸ್ತಕ ತಾಂಬೂಲ ಕೊಟ್ಟೆ ಅಂತ ಹೇಳಿದ್ರು. ಈ ಥರ ಹೇಳಿದಾಗ ನನಗೆಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಳ್ಳೆಯ ಕೆಲಸಕ್ಕೆ ನಾವು ಹೊರಟಾಗ ನಮಗೆ ಸಾಕಷ್ಟು ಜನ ಬೆಂಬಲವಾಗಿ ನಿಲ್ತಾರೆ. ಎಷ್ಟೋ ಜನ ನನಗೆ ಕೇಳಿದ್ರು, ಸುನಿಲ್ ನೀವು ಮಾಡ್ತಾ ಇರೋಂತಹ ಪುಸ್ತಕ ತಾಂಬೂಲಕ್ಕೆ ನಾನು ಕೈ ಜೋಡಿಸ್ಬೋದಾ, ನಾನು ನಿಮ್ಗೆ ಎಷ್ಟು ಹಣ ಕೊಡಲಿ, ಅಥವಾ ನಾನೊಂದಷ್ಟು ಪುಸ್ತಕಗಳನ್ನು ಕೊಟ್ಬಿಡ್ತೀನಿ, ನೀವು ಅವ್ರಿಗೆ ನಮ್ಮ ಪರವಾಗಿ ಕೊಡಿ ಅಂತ ಕೇಳಿದ್ರು ತುಂಬ ಜನ. ಅದಕ್ಕೆ ನಾನು ಹೇಳಿದೆ, ಸರ್ ನೀವು ಎಲ್ಲಿ ಇದೀರೋ ಅಲ್ಲಿಯೇ ಆ ಒಂದು ಸೇವೆಯನ್ನು, ಕನ್ನಡದ ಸೇವೆಯನ್ನು ಮಾಡ್ಬೋದು. ನಿಮ್ಮ ಸುತ್ತಮುತ್ತಲಿರುವಂತಹ ಆಸಕ್ತರನ್ನ ನೀವು ಹುಡುಕ್ಬೋದು, ಏನು ಕಷ್ಟ ಆಗಲಾರ್ದು, ನೀವೇ ಆ ಪುಸ್ತಕಗಳನ್ನು ಕೊಡಿ. ನಾನು ನನ್ನ ಒಂದು ಆತ್ಮಸಂತೃಪ್ತಿಗೋಸ್ಕರ ನಾನು ಈ ಕೆಲಸವನ್ನು ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಿಮ್ಮಿಂದ ಪುಸ್ತಕವನ್ನು ಅಥವಾ ಹಣವನ್ನು ಪಡ್ಕೊಂಡು ನಾನು ಮತ್ತೊಬ್ಬರಿಗೆ ಕೊಡೋದಕ್ಕಿಂತ ನೀವೇ ಆ ಒಂದು ಪುಸ್ತಕವನ್ನು ಕೊಂಡ್ಕೊಂಡು ನಿಮ್ಮ ಯಾರಿಗೆ ಬೇಕೋ ಅಥವಾ ಯಾರನ್ನಾದ್ರೂ ಹುಡುಕಿ ಅವ್ರಿಗೆ ಕೊಟ್ಟಾಗ ಅದರಿಂದ ನಿಮಗೆ ತುಂಬ ತೃಪ್ತಿ ಆಗುತ್ತೆ, ಸಂತೋಷವಾಗುತ್ತೆ, ಆ ಕೆಲಸ ಮಾಡಿ ಅಂತ ಹೇಳಿದೆ. ಈ ಥರ ಪುಸ್ತಕ ತಾಂಬೂಲ ಅಭಿಯಾನದಿಂದ ಪ್ರೇರಣೆ ಪಡ್ಕೊಂಡಿರುವಂತಹ ಸುಮಾರು 30-35 ಜನ ಇವತ್ತು ಪುಸ್ತಕ ತಾಂಬೂಲವನ್ನು ತಾವುಗಳು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದು ನನಗೆ ಅತ್ಯಂತ ಖುಷಿ ಕೊಡುವ ಸಂಗತಿ. ಇವತ್ತಿಗೂ ಕೂಡ ನನಗೆ ಎಷ್ಟು ಹೆಮ್ಮೆ ಇದೆ ಈ ವಿಷಯದಲ್ಲಿ ಅಂತಂದರೆ, ಕನ್ನಡಿಗರಲ್ಲಿ ಆ ಒಂದು ಕನ್ನಡದ ಬಗೆಗಿನ ಅಭಿಮಾನ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಸಾಲದು ಅಂತ ಹೇಳ್ತೀನಿ. ಅಭಿಮಾನ ಸಾಲದು, ಮತ್ತಷ್ಟು ಹೆಚ್ಚಾಗಬೇಕು. ನಾನು ನನ್ನ ಭಾಷೆ ಬರೀ ಮಾತಾಡಿದ್ರೆ ಸಾಲದು, ಮತ್ತೊಬ್ಬರ ಜೊತೆ ಕನ್ನಡದಲ್ಲೇ ವ್ಯವಹರಿಸುವ, ಕನ್ನಡದಲ್ಲೇ ಮಾತನಾಡುವಂತಹ ಒಂದು ಮನೋಭಾವನೆ ಬರಬೇಕು. ಈಗ ಮತ್ತೊಬ್ಬರು ಯಾವುದೋ ಪರದೇಶದಿಂದ ಅಥವಾ ಪರರಾಜ್ಯದಿಂದ ಇಲ್ಲಿಗೆ ಕೆಲಸಕ್ಕೆ ಬರ್ತಾರೆ ಅಂತಂದರೆ ಅವ್ರ ಜೊತೆ ನಾವು ಕನ್ನಡದಲ್ಲೇ ಮಾತನಾಡಿದಾಗ ಅವರು ಕೂಡ ಇಲ್ಲಿಯ ಸ್ಥಳೀಯ ಭಾಷೆಯನ್ನು ಕಲ್ತ್ಕೊಂಡ ಹಾಗಾಗುತ್ತೆ. ಅವ್ರಿಗೂ ಕೂಡ ಇಲ್ಲಿಯ ಒಂದು ವ್ಯವಸ್ಥೆಯ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಥರದ ವಿಚಾರಗಳನ್ನು ನಾವು ಮಾಡ್ಬೋದು. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಗೆಳೆಯ ಒಬ್ಬ, ನಾನು ಸುಮಾರು 18 ವರ್ಷಗಳ ಹಿಂದೆ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಜೋಗೇಶ್ವರರಾವ್ ಆಚಾರ್ಯ ಅಂತ, ಆತ ಒರಿಸ್ಸಾದವನು, ಒರಿಯಾ ಆತನ ಮಾತೃಭಾಷೆ. ಆತ ಬಂದ ನಮ್ಮ ಜೊತೆನಲ್ಲಿ ಸೇರ್ಕೊಂಡ ಕೆಲಸಕ್ಕೆ. ಮಾತಾಡ್ತಾ ನಾವು ಹೇಗೋ ಒಂದು 4-5 ತಿಂಗಳಲ್ಲಿ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡ್ಬಿಟ್ಟ. ಆಮೇಲೆ ಒಂದು ದಿನ ಇದ್ದಕ್ಕಿದ್ದಂಗೆ ಬರೀ ಕನ್ನಡದಲ್ಲೇ ಮಾತಾಡೋಕೆ ಶುರು ಮಾಡ್ದ. ಏನಪ್ಪ ಯೋಗೇಶ್ ಹೀಗೆ ಮಾತಾಡ್ತಿದ್ಯಾ ಅಂತಂದೆ. ನೀವೇ ಗುರುಗಳು, ನೀವು ಕನ್ನಡದಲ್ಲಿ ಮಾತಾಡಿಸಿ ನಾನು ಕನ್ನಡದ ಕಲಿಯೋದಕ್ಕೆ ಸಾಧ್ಯ ಆಯಿತು ಅಂತ. ಆಮೇಲೆ ಆತ ಯಾವ ಮಟ್ಟಕ್ಕೆ ಬೆಳೆದ ಅಂತಂದರೆ, ಕನ್ನಡವನ್ನ ಕಿಂಚಿತ್ತಾದರೂ ನಾನು ಕಲಿಬೇಕು ಅಂತ ಓದೋದಕ್ಕೆ ಬರೆಯೋದಕ್ಕೆ ಆತ ಕಲ್ತ್ಕೊಳ್ತಾ ಇದ್ದ. ಈಗ ಅದು ಯಾವ ಲೆವೆಲ್ಗೆ ಕಲ್ತಿದ್ದಾನೋ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಿಲ್ಲ, ಆದರೆ ಅದ್ಭುತವಾದ ಕನ್ನಡವಂತೂ ಅವನು ಮಾತನಾಡ್ತಾನೆ. ನಾನು ಕೆಲಸ ಮಾಡುವಂತಹ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಹೊಸ ಜನಗಳನ್ನು, ಬೇರೆ ಬೇರೆ ಭಾಷೆಯವರನ್ನು ನಾನು ಭೇಟಿ ಮಾಡ್ತೀನಿ. ಸಾಧ್ಯವಾದಷ್ಟು ಅವ್ರಿಗೆ ಕನ್ನಡ ಗೊತ್ತಿದೆ ಅಂತ ನನಗೆ ತಿಳಿದು ಬಂದರೆ ಅವ್ರ ಜೊತೆ ಕನ್ನಡದಲ್ಲೇ ವ್ಯವಹರಿಸ್ತೀನಿ. ತೀರಾ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದಾಗ ಅವರ ಭಾಷೆಯಲ್ಲೇ ಮಾತನಾಡಿ, ಆಮೇಲೆ ಹೆಚ್ಚು ಆತ್ಮೀಯ ಒಡನಾಟ ಹೆಚ್ಚಿದಾಗ ಅವ್ರಿಗೆ ಕನ್ನಡವನ್ನು ಕಲಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಪುಸ್ತಕ ತಾಂಬೂಲದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ವಿವರ. ದಿನಕ್ಕೊಂದು ಪುಸ್ತಕ ಅಂತ ತಾಂಬೂಲ ಅಂತ ಶುರು ಮಾಡಿದ್ದು. ಆ ಲೆಕ್ಕದಲ್ಲಿ ತಿಂಗಳಿಗೆ 30 ಪುಸ್ತಕ ಆಗಬೇಕು. ಬಟ್ ಎಷ್ಟೋ ಸಾರಿ ಏನಾಗುತ್ತೆ ಅಂತಂದರೆ, ಕೆಲವು ಸಾರಿ ಇಬ್ಬಿಬ್ರಿಗೆ 3 ಜನಕ್ಕೆ ಕೊಡ್ತೀನಿ, 4 ಜನಕ್ಕೆ ಕೊಡ್ತೀನಿ. ಈ ಕಳೆದ 2 ವರ್ಷಗಳಿಂದ ಅಂತೂ 30ನೆಯ ದಿನ ಅಂದರೆ ನವೆಂಬರ್ ತಿಂಗಳ ಕೊನೆಯ ದಿನ 30 ಪುಸ್ತಕಗಳನ್ನು ತಾಂಬೂಲವಾಗಿ ಕೊಡ್ತೀನಿ. 30 ಜನ ವ್ಯಕ್ತಿಗಳಿಗೆ ಅದನ್ನು ಕೊಡ್ತೀನಿ. ಹಾಗಾಗಿ ಆ ಸಂಖ್ಯೆಗಳ ನನಗೆ ಜ್ಞಾಪಕ ಇಲ್ಲ. ನನ್ನ ಪ್ರಕಾರ ಅಂದಾಜು ಇದುವರೆಗೂ ಸುಮಾರು
800ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾನು ತಾಂಬೂಲವಾಗಿ ಕೊಟ್ಟಿದ್ದೀನಿ ಅನ್ನೋದಂತೂ ಹೇಳ್ಬೋದು ಸರ್. ಕನ್ನಡ ಎಲ್ಲಿದೆ ಅಂತಂದರೆ ಕನ್ನಡಿಗನ ಹೃದಯದಲ್ಲಿದೆ, ಮನೆಗಳಲ್ಲಿದೆ, ಮನಗಳಲ್ಲಿದೆ. ಯಾವಾಗ ಕನ್ನಡಿಗರು ಕನ್ನಡದಲ್ಲೇ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಕನ್ನಡ ಹೇಗೆ ಉಳಿಸ್ಬೋದು? ಕನ್ನಡ ಹೇಗೆ ಉಳಿಸ್ಬೋದು ಅಂತಂದರೆ ನಮ್ಮ ಮನಗಳಲ್ಲಿ ನಮ್ಮ ಮನೆಯವರ ಜೊತೆ, ನಮ್ಮ ಮಕ್ಕಳ ಜೊತೆ ನಾವು ಕನ್ನಡದಲ್ಲಿ ಮಾತನಾಡಿದಾಗ ಆ ಮಾತೃಭಾಷೆಯ ಒಂದು ಪ್ರಾಮುಖ್ಯತೆ ಅಲ್ಲಿ ಸಿಗಬೇಕು. ಮನೆಯಿಂದ ನಾವು ಶುರು ಮಾಡಿದ್ರೆ ಮಕ್ಕಳು ನಮ್ಮ ಜೊತೆ ಕನ್ನಡದಲ್ಲಿ ಮಾತನಾಡ್ತಾರೆ, ಮತ್ತು ಹೊರಗಿನ ಪ್ರಪಂಚಕ್ಕೆ ಬಂದಾಗ ಅವ್ರಿಗೆ ಕನ್ನಡ ಬರುತ್ತೆ. ಹಾಗೆ ಮಕ್ಕಳ ಮುಂದೆ ನಾವು ಆಗಾಗ್ಗೆ ನಾವು ಪುಸ್ತಕಗಳನ್ನು ಓದ್ತಾ ಇರಬೇಕು. ನಾವೇನು ಮಾಡ್ತಿದ್ದೀವಿ, ಯಾಕೆಂದರೆ ಮಕ್ಕಳು ನಮ್ಮನ್ನು ನೋಡಿ ಬೆಳೀತಾರೆ, ನಮ್ಮನ್ನು ನೋಡಿ ಕಲಿತಾರೆ. ನಾನು ಕನ್ನಡ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದರೆ ಆಗಾಗ್ಗೆ ನಾನು ಓದಿದಂತಹ ವಿಚಾರಗಳನ್ನು ಮಕ್ಕಳ ಜೊತೆ ಹಂಚ್ಕೋತಾ ಇದ್ದರೆ ಮಕ್ಕಳಿಗೆ ಆ ಒಂದು ಅಭಿಮಾನ ಖಂಡಿತ ಬೆಳೆಯುತ್ತೆ. ಅವರು ಕೂಡ ತಮ್ಮ ಭಾಷೆಯ ಬಗ್ಗೆ ಒಂದು ಗೌರವವನ್ನು ಬೆಳೆಸ್ಕೊಳ್ತಾರೆ, ಅಭಿಮಾನವನ್ನು ಬೆಳೆಸ್ಕೊಳ್ತಾರೆ. ಸೊ ನಾವು ಕನ್ನಡವನ್ನು ಬೆಳೆಸಬೇಕಾಗಿರೋ ರೀತಿನೇ ಹೀಗೆ, ಅದು ನಮ್ಮ ಮಾತೃಭಾಷೆ. ಹಾಗನ್ಬಿಟ್ಟು ನಾನು ಯಾವ ಭಾಷೆಯ ವಿರುದ್ಧವೂ ಅಲ್ಲ, ಎಲ್ಲ ಭಾಷೆಯನ್ನು ನಾನು ಗೌರವಿಸ್ತೀನಿ. ನನ್ನ ಭಾಷೆಯನ್ನು ಗೌರವಿಸುವುದರ ಜೊತೆಗೆ ಪ್ರೀತಿಸ್ತೀನಿ. ನನ್ನ ಹೃದಯಾಂತರಾಳದಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಕನ್ನಡ ಅನ್ನೋದು ಅತ್ಯಂತ ಶ್ರೀಮಂತ ಭಾಷೆ ಮತ್ತು ಅತ್ಯಂತ ಹಳೆಯ ಭಾಷೆ. ಕನ್ನಡ ಗೊತ್ತಿದ್ದರೆ, ಕನ್ನಡದ ಹಳಗನ್ನಡ ಗೊತ್ತಿದ್ದರೆ, ಸಂಸ್ಕೃತ ಗೊತ್ತಿದ್ದರೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಹೇಳ್ತಾರೆ IT ಸೆಕ್ಟರ್ನಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಸಂಸ್ಕೃತ ಎಷ್ಟು ಕಂಪ್ಯಾಟಿಬಲ್ ಲ್ಯಾಂಗ್ವೇಜ್ ಅಂತಂದರೆ, ಸಂಸ್ಕೃತ ತುಂಬ ಚೆನ್ನಾಗಿ ಗೊತ್ತಿದ್ದರೆ ಈ ತಂತ್ರಾಂಶಗಳನ್ನು ಅಭಿವೃದ್ಧಿ ಪಡಿಸೋದು ಕೂಡ ಅಷ್ಟೇ ಸುಲಭ ಅಂತ ಹೇಳ್ತಾರೆ. ಹೀಗೆ ನಮ್ಮ ಮಾತೃಭಾಷೆಯನ್ನು ನಾವು ಮಾತನಾಡುತ್ತಲೇ ಮತ್ತೊಬ್ಬರಿಗೆ ಕಲಿಸ್ಬೇಕಾಗತ್ತೆ. ಆ ಒಂದು ಅಭಿಮಾನವನ್ನು ಮತ್ತೊಬ್ಬರಲ್ಲಿ ನಾವು ಮೂಡಿಸ್ಬೇಕಾಗತ್ತೆ. ಸೊ ಇದು ನನ್ನ ಒಂದು ಚಿಕ್ಕ ಪ್ರಯತ್ನ ಅಷ್ಟೆ. ಇದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ, ತುಂಬ ಜನ ಇದನ್ನು ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ನಾನು ಇತ್ತೀಚೆಗೆ ಗಮನಿಸಿದ್ದು, ಕಳೆದ 3-4 ವರ್ಷಗಳಿಂದ ಈಚೆಗೆ ಸಾಕಷ್ಟು ವಿವಿಧ ಪ್ರಕಾರದ ಅತ್ಯುತ್ತಮವಾದ ಪುಸ್ತಕಗಳು ಬರ್ತಾ ಇದೆ. ಬರೆಯೋರಿದ್ದಾರೆ, ಅದರಲ್ಲೂ ಇವಾಗ ಕನ್ನಡ MA ಮಾಡಿರೋರೇ ಕನ್ನಡ ಓದಬೇಕು ಅಥವಾ ಕನ್ನಡ ಬರೀಬೇಕು ಅಂತಿಲ್ಲ. ಇವತ್ತು ಲೆಕ್ಕಾಚಾರಗಳನ್ನ ನೀವು ತೆಗೆದುಕೊಂಡ್ರೆ IT ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಾಕಷ್ಟು ಮಂದಿ ಕನ್ನಡದ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಬೆಳೆಸ್ಕೊಂಡವರು ಇದ್ದಾರೆ, ಅದರ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರೋರು ಇದ್ದಾರೆ, ಅತ್ಯುತ್ತಮವಾದ ಬರಹಗಳನ್ನು ಬರಿತಾ ಇದ್ದಾರೆ. ಅದೇ ರೀತಿ ಇವಾಗ ಟೆಕ್ನಾಲಜಿ ಕೂಡ ತುಂಬ ಇಂಪ್ರೂವ್ ಆಗಿದೆ. ಮೊಬೈಲ್ಗಳಲ್ಲಿ ನೀವು ಕನ್ನಡವನ್ನು ಟೈಪಿಸಬಹುದು, ಅದಕ್ಕೆ ತಕ್ಕಂಥ ತಂತ್ರಾಂಶಗಳು ಸಾಕಷ್ಟಿದೆ. ಸೊ ಬರೆಯೋರ ಸಂಖ್ಯೆ ಖಂಡಿತ ಹೆಚ್ಚಿದೆ. ಆದರೆ ಅದರಲ್ಲಿ ಒಂದು ಬದಲಾವಣೆ ಏನಾಗಬೇಕಾಗಿದೆ ಅಥವಾ ಇಂಪ್ರೂವ್ಮೆಂಟ್ ಏನಾಗಬೇಕಾಗಿದೆ ಅಂತಂದರೆ ಶುದ್ಧ ಕನ್ನಡದ ಬಳಕೆ. ಈ ಶುದ್ಧ ಕನ್ನಡದ ಬಳಕೆ, ಯಾಕೆಂದರೆ ಯಾವ ಪದಗಳನ್ನು ನಾವು ಜಾಸ್ತಿ ಬಳಸಕ್ಕೆ ಹೋಗೋದಿಲ್ವೋ ಅದು ನಿಧಾನವಾಗಿ ಜನರ ಮನಸ್ಸಿನಿಂದ ಮರೆಯಾಗ್ತಾ ಹೋಗುತ್ತೆ. ಹಾಗಾಗಿ ಈ ಪದ ಕನ್ನಡದ ಅನ್ನೋಷ್ಟರ ಮಟ್ಟಿಗೆ ಅದು ಬಂದ್ಬಿಡುತ್ತೆ. ಹಾಗಾಗಬಾರ್ದು. ಸಾಧ್ಯವಾದಷ್ಟು ನಾವು ಕನ್ನಡದ ಪದಗಳನ್ನು ಬಳಸ್ತಾ ರೂಢಿನಲ್ಲಿ ಇಟ್ಕೊಂಡ್ರೆ ಅದು ಜನಮಾನಸದಲ್ಲಿ ಹೆಚ್ಚಿನ ಕಾಲ ನೆಲೆ ಆಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕ ತಾಂಬೂಲದ ಈ ಅಭಿಯಾನದ ಮೂಲಕ ಎಲ್ಲೋ ಒಂದು ಕಡೆ ಕಿಂಚಿತ್ತಾದರೂ 4 ಜನಕ್ಕೆ ಅದನ್ನು ತಲುಪಿಸುವಂತಹ ಕೆಲಸ, ಓದುವ ಹುಚ್ಚನ್ನು ಅಥವಾ ಕಿಚ್ಚನ್ನು ಹತ್ತಿಸುವಂತಹ ಕೆಲಸ ಮಾಡ್ತಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಸರ್. ನೀವು ಕೇಳ್ಬೋದು ಯಾವ ಯಾವ ರೀತಿಯ ಪುಸ್ತಕಗಳನ್ನು ನೀವು ಕೊಡ್ತೀರಿ ಅಂತ. ನಾನು ಸಾಕಷ್ಟು ಮೌಲ್ಯಯುತವಾದ ಪುಸ್ತಕಗಳನ್ನೇ ತಾಂಬೂಲವನ್ನಾಗಿ ಕೊಡ್ತಾ ಬಂದಿದ್ದೀನಿ. ಶಿವರಾಮ್ ಕಾರಂತರ ಪುಸ್ತಕಗಳು, ಬೇಂದ್ರೆಯವರ ಪುಸ್ತಕಗಳು, ಕುವೆಂಪು ಅವರ ಪುಸ್ತಕಗಳು, ಗೋಪಾಲಕೃಷ್ಣ ಅಡಿಗರದ್ದು, DVG ಅವರ ಪುಸ್ತಕಗಳು, ಹೀಗೆ ಸಾಕಷ್ಟು ಹಿರಿಯ ಸಾಹಿತಿಗಳ ಪುಸ್ತಕಗಳನ್ನು ಕೂಡ ನಾನು ತಾಂಬೂಲವನ್ನಾಗಿ ಕೊಡ್ತಾ ಬಂದಿದ್ದೀನಿ. ಆದರೆ ಮತ್ತೊಂದನ್ನು ನಾನು ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದು 1-2 ವರ್ಷಗಳಿಂದ ಈಚೆಗೆ ಅಂತಂದರೆ, ಹೊಸದಾಗಿ ಕನ್ನಡ ಸಾಹಿತ್ಯಕ್ಕೆ ಬಂದಿರುವಂತಹ ವ್ಯಕ್ತಿಗಳು ಯಾರು ಪಾದಾರ್ಪಣೆ ಮಾಡಿರ್ತಾರೆ ಅವರ ಪುಸ್ತಕಗಳನ್ನು ಖರೀದಿಸಿ, ಅವರ ಪುಸ್ತಕಗಳನ್ನು ಅವರಿಂದಲೇ ಖರೀದಿಸಿ ಅಂತಹ ಪುಸ್ತಕಗಳನ್ನು ಕೂಡ ನಾನು ತಾಂಬೂಲವನ್ನಾಗಿ ಕೊಡ್ತಾ ಇದ್ದೀನಿ. ಇದರಲ್ಲಿ 2 ರೀತಿಯ ಉಪಯೋಗ. ಒಂದು, ಯಾವ ಲೇಖಕ ಹೊಸದಾಗಿ ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ
ಅವರನ್ನು ನಾವು ಪ್ರೋತ್ಸಾಹಿಸುವುದು ಒಂದು ಕಡೆ, ಅಂದರೆ ಆರ್ಥಿಕವಾಗಿ ಪ್ರೋತ್ಸಾಹಿಸುವುದು, ಜೊತೆಗೆ ಅವರ ಸಾಹಿತ್ಯವನ್ನು ನಾವು ಓದುವಂತೆ 4 ಜನಕ್ಕೆ ತಲುಪಿಸಿದಾಗ ಖಂಡಿತ ಇಂತಹ ಸಾಹಿತ್ಯ ಚೆನ್ನಾಗಿದೆ, ಇದನ್ನು ನಾವು ಓದಬಹುದು ಅನ್ನೋದು 4 ಜನಕ್ಕೆ ಗೊತ್ತಾಗತ್ತೆ. ಹಾಗಾಗಿ ಹೊಸ ಲೇಖಕರ ಕೃತಿಗಳನ್ನು ಕೊಂಡು ಅದನ್ನು ಕೂಡ ನಾನು ತಾಂಬೂಲವನ್ನಾಗಿ ಕೊಡ್ತಾ ಬಂದಿದ್ದೀನಿ. ಹೀಗಾಗಿ ಹೊಸ ಓದುಗರು ಕೂಡ ಹೊಟ್ಕೋತಾರೆ ಇದರಿಂದ. ಎಷ್ಟೋ ಜನ, ಸರ್ ನನಗೆ ಕನ್ನಡ ಓದೋಕ್ಕೆ ಬರ್ತಿತ್ತು, ಆದರೆ ನಾನು ಓದುವಂತಹ ಅಭ್ಯಾಸ ಇರಲೇ ಇಲ್ಲ, ನಿಮ್ಮಿಂದಾಗಿ ನೀವು ಮಾಡ್ತಾ ಇರೋವಂತಹ ಕೆಲಸದಿಂದಾಗಿ ನನಗೂ ಓದಬೇಕು ಅಂತ ಅನ್ನಿಸ್ತು ಸರ್ ಅಂತ ಸಾಕಷ್ಟು ಜನ ಹೇಳಿರೋರಿದ್ದಾರೆ. ಓದುವಂತಹ ಒಂದು ಆಸಕ್ತಿಯನ್ನು ಹೆಚ್ಚಿಸ್ಕೊಂಡಿರೋರಿದ್ದಾರೆ, ಪುಸ್ತಕ ತಾಂಬೂಲವನ್ನು ಕೊಡ್ತಾ ಇರೋರಂತೇಳಿದ್ದಾರೆ. ಸೊ ಕನ್ನಡದ ಕೈಂಕರ್ಯವನ್ನು ಹೀಗೂ ಮಾಡ್ಬೋದಂತ ಆಶ್ಚರ್ಯಪಟ್ಟಿದ್ದು ಇದೆ. ಖಂಡಿತ ಹೇಗೆ ಬೇಕಾದರೂ ಮಾಡ್ಬೋದು. ನಾವು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳನ್ನು ಮಾಡ್ತೀವೋ ಆ ರೀತಿ ನಮ್ಮ ಕೆಲಸ ಆಗತ್ತೆ. ಕನ್ನಡವನ್ನು ಹೇಗೆ ಬೆಳೆಸ್ಬೋದು? ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ಎಲ್ಲೇ ಇರಲಿ, ನೀವು ಕನ್ನಡಿಗರಾಗಿದ್ದರೆ, ಕನ್ನಡದ ಓದುಗರಾಗಿದ್ದರೆ, ಕನ್ನಡ ಪುಸ್ತಕವನ್ನು ಓದುತ್ತೀರಾದರೆ, ಕನ್ನಡ ಪ್ರೇಮಿಯಾಗಿದ್ದರೆ, ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಒಂದೇ ಒಂದು ಪುಸ್ತಕ, ಒಂದು ಕನ್ನಡ ಪುಸ್ತಕವನ್ನು ನವೆಂಬರ್ ತಿಂಗಳಲ್ಲಿ ಅಂತಾನೆ ಆಗಬೇಕು ಅಂತಿಲ್ಲ, ಯಾವಾಗಲಾದರೂ ಸರಿ, ಮತ್ತೊಬ್ಬರಿಗೆ ಪುಸ್ತಕವನ್ನು ಕೊಡಿ. ಆ ಪುಸ್ತಕ ಆಯ್ಕೆ ಕೂಡ ನೀವು ಮಾಡಿ. ಒಂದು ಒಳ್ಳೆಯ ಪುಸ್ತಕ ಆಗಿರಬೇಕು, ಒಳ್ಳೆಯ ಮಾಹಿತಿಯನ್ನು ಒಳಗೊಂಡಂಥದ್ದು, ಸಮಾಜಮುಖಿಯಾಗಿರುವಂತಹ ಚಿಂತನೆಗಳು ಆ ಪುಸ್ತಕದಲ್ಲಿ ಇರಬೇಕು. ಸಾಹಿತ್ಯ ಕೃತಿಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಯಾವುದೇ ಆದರೂ ಆಗಿರ್ಬೋದು, ಒಂದು ಪುಸ್ತಕವನ್ನು ಒಬ್ಬ ಕನ್ನಡಿಗನಿಗೆ ಕೊಡಿ, ಅಥವಾ ಕನ್ನಡಿಗನಲ್ಲದವನಿಗೆ, ಕನ್ನಡವನ್ನು ಕಲಿಯುವ ಹುಮ್ಮಸ್ಸಿರುವಂಥವನಿಗೆ ಕೊಡಿ. ಹಾಗೆ ಮಾಡಿದಾಗ ಪ್ರತಿಯೊಬ್ಬ ಕನ್ನಡಿಗನೂ ಈ ಥರದ ಒಂದು ಅಭಿಯಾನವನ್ನು ಮಾಡಿದ್ರೆ ವರ್ಷಕ್ಕೆ ಒಂದು ಪುಸ್ತಕನಾದರೂ ಒಬ್ಬ ವ್ಯಕ್ತಿಗೆ ಕೊಡ್ತಾ ಬಂದರೆ ಕನ್ನಡ ಖಂಡಿತ ಬೆಳೆಯುತ್ತೆ. ನನ್ನ ಪ್ರಕಾರ ಕನ್ನಡಕ್ಕೆ ಎಂದೂ ಕೂಡ ಅಳಿವಿಲ್ಲ, ಕನ್ನಡ ಖಂಡಿತ ಬೆಳೆಯುತ್ತೆ. ಆದರೆ ನಾವೆಲ್ಲರೂ ಕೂಡ ಕನ್ನಡವನ್ನು ಮಾತನಾಡ್ತಾ, ಪ್ರೀತಿಸ್ತಾ, 4 ಜನಗಳಿಗೆ ಕನ್ನಡದ ಮಹತ್ವವನ್ನು ತಿಳಿಸ್ತಾ ಹೋದರೆ ಅದರಿಂದ ಆಗುವಂತಹ ಸಂತಸ ಮತ್ತು ಉಪಯೋಗ ಅಷ್ಟಿಷ್ಟಲ್ಲ ಸರ್. ಇದು ನನ್ನ ಅನಿಸಿಕೆ. ನಮಸ್ಕಾರ.